ಮನೋಮಮ ಪಂಚಸೂತ್ರ ಸುಖೋದಯ ಪಂಚಾಚಾರ್ಯ ಪ್ರಾತಸ್ಮರಣೀಯರಾದ ಆರಾಧ್ಯ ಆದಿಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಸ್ಮರಿಸಿಕೊಂಡು ಈ ಕಾಳಿಕಾದೇವಿ ಪುಣ್ಯ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ನಮ್ಮ ಬೀಳಗಿಯ ಜಂಗಮ ಸಮಾಜದ ಪ್ರತಿಷ್ಠಿತ ಗುರುಸಿದ್ದೇಶ್ವರ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ತಮ್ಮದೇ ಆದ ಒಂದು ಹೆಜ್ಜೆ ಗುರುತನ್ನ ನೀಡಿ ಅನೇಕ ಕ್ರೀಡಾಪಟುಗಳಿಗೆ ದೇಶದ ಶಕ್ತಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರಾದ ಶ್ರೀ ವೇದಮೂರ್ತಿ ಶಿವಾನಂದ್ ಯಾಳವಾರ್ ಮಾತ್ರವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಶೈಲೇಶ್ವರವರು ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಜ್ಯೋತಿ ಇವರ ಸೀಮಂತ ಕಾರ್ಯಕ್ರಮ. ಇಂತಹ ಸೀಮಂತ ಕಾರ್ಯಕ್ರಮದಲ್ಲಿ ದಂಪತಿಗಳಿಗೆ ಸೀಮಂತ ಕಾರ್ಯದ ಶುಭಾಶಯಗಳನ್ನು ತಿಳಿಸಿ ಅವರಿಗೆ ಒಳ್ಳೆಯ ಮಂಗಲ ಶುಭ ಫಲಗಳನ್ನು ಆದಿಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಅವರಿಗೆ ಕರುಣಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಅವರಿಗೆ ತಿಳಿಸುತ್ತಾ ಇಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರೇ ಹಿರಿಯರೇ ಎಲ್ಲರಿಗೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಬಹಳಷ್ಟು ಸಂಸ್ಕಾರಗಳನ್ನು ನಾವು ಮಾಡಿಕೊಳ್ತಾ ಬರ್ತಾ ಇದ್ದೀವಿ. ಭಾರತ ದೇಶ ಪರಂಪರೆ ಸಂಪ್ರದಾಯ ಅನೇಕ ಧಾರ್ಮಿಕ ವಿಧಿವಿಧಾನಗಳ ಮುಖಾಂತರವಾಗಿ ನಮ್ಮ ಬದುಕನ್ನ ನಮ್ಮ ಜೀವನವನ್ನು ನಡೆಸತಕ್ಕಂಥದ್ದನ್ನ ನಾವು ನೋಡಿಕೊಂಡು ಬರ್ತಾ ಇದ್ದೀವಿ. ತಂಗಿ ಒಂದು ಖುಷಿ ಕೊಡ್ತೀರಿ ಅಂತ ಖುಷಿ ಇಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಧರ್ಮಗಳು ಪರಂಪರೆಗಳು ಬೆಳೆದುಕೊಂಡು ಬಂದಾವೆ. ಅದರೊಳಗೆ ವೀರಶೈವ ಲಿಂಗಾಯತ ಅನ್ನುವಂತಹ ಒಂದು ಶ್ರೇಷ್ಠ ಧರ್ಮ. ಈ ಧರ್ಮದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಅನೇಕ ಧಾರ್ಮಿಕ ಸಂಸ್ಕಾರಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಮೊದಲು ನಾವು ಸಂಸ್ಕಾರವನ್ನು ಕೊಡತಕ್ಕಂಥದ್ದು ಹುಟ್ಟಿನಿಂದ ತಾಯಿಯ ಗರ್ಭದಲ್ಲಿ 8 ತಿಂಗಳು ತುಂಬಿದಾಗ ಗರ್ಭಕ್ಕೆ ಲಿಂಗ ಧಾರಣೆಯನ್ನ ಮಾಡುತ್ತೇವೆ. ಸಂಸ್ಕಾರ ಲಿಂಗ ಧಾರಣೆ ಅಂದ್ರೆ ಎಲ್ಲಿ ಜೀವ ಅಲ್ಲಿ ಶಿವ. 8ನೆಯ ತಿಂಗಳಲ್ಲಿ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಾಂಸದ ಒಂದು ಮುದ್ದೆಗೆ ಜೀವ ಬರ್ತದಂತೆ. ಜೀವ ಕಳೆ ಅನ್ನುವಂಥದ್ದು ಅವಾಗ ಬರ್ತದೆ. ಅವಾಗಲೇ ಲಿಂಗಕ್ಕೆ ಮಗುವಿನ ಗರ್ಭಕ್ಕೆ ಧಾರಣೆಯನ್ನು ಲಿಂಗ ಧಾರಣೆ ಮಾಡ್ತಾರೆ. ಅದೇ ತಿಂಗಳಲ್ಲಿ ಗರ್ಭಕ್ಕೆ ಜೀವಂತವನ್ನು ಕೂಡ ಹೀಗೆ ಅನೇಕ ವಿಧವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಮಾಡಿ ಧಾರ್ಮಿಕ ಮನೋಭಾವನೆಯಿಂದ ನಾವೆಲ್ಲರೂ ನಡೆಸಿಕೊಳ್ಳಬೇಕು ಅನ್ನುವಂಥ ಪರಂಪರೆಯನ್ನು ನಮ್ಮ ಪೂರ್ವಜರು ಬೆಳೆಸಿಕೊಳ್ಳಬೇಕಾಗಿದೆ. ಇನ್ನು ಶ್ರೀಮಂತ ಕಾರ್ಯವನ್ನು ಮಾಡಿ ಅವರಿಗೆ ಶುಭ ಫಲಗಳನ್ನು ಆಶೀರ್ವದಿಸಿ ಇವತ್ತು ದಂಪತಿಗಳು
ತಮ್ಮ ಒಂದು ಕಾರ್ಯಗಳ ನಾಮಕರಣದ ಮುಖಾಂತರವಾಗಿ ಒಂದು ಮಗುವಿಗೆ ಒಂದು ಮಗುವನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಸಂಗದಲ್ಲಿ ನಿಮ್ಮ ಊರಿನಲ್ಲಿ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಲಿ ಅಂತೇಳಿ ನಿಮ್ಮ ನೆಪದಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟಿ ಬರಲಿ ಅನ್ನುವಂತಹ ರೀತಿಯಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡತಕ್ಕಂತಹ ಒಂದು ಸಂಸ್ಕಾರ ಇದು. ಅದಕ್ಕಾಗಿ ಇಂತಹ ಒಂದು ಜೀವಂತ ಕಾರ್ಯದಲ್ಲಿ ನಮ್ಮ ಯಾವಾಗ ಮಾಡಿಸಿದಾರೋ ನಮ್ಮನ್ನು ಕೂಡ ಕರೆದು ನೀವು ಕೂಡ ಬರಬೇಕು, ನಮ್ಮ ಮಕ್ಕಳಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಆಮಂತ್ರಣ ಮಾಡಿದ್ರು. ಬಹಳ ಸಂತೋಷ. ಯಾಕಂದ್ರೆ ಹಿರಿಯರು ಅನುಭಾವಿಗಳು ನಮ್ಮ ಯಾವಾಗ ಮಾಡ್ತಾರೋ ಅವರ ಮಾರ್ಗದರ್ಶನದಲ್ಲಿ ಅನೇಕ ಯುವಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಎಂದು ಶ್ರೀಮಂತವನ್ನ ಪಡೆದುಕೊಂಡಿರ್ತಕ್ಕಂತಹ ಈ ದಂಪತಿಗಳಿಗೆ ಆ ಭಗವಂತ ಒಳ್ಳೆಯ ಸಂತಾನವನ್ನ ಒಳ್ಳೆಯ ಫಲಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಎರಡು ಮಾತುಗಳು. ಇವತ್ತಿನ ಕಾರ್ಯಕ್ರಮದ ಉದ್ದೇಶ